ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ ಇದೊಂದೇ ವಿಚಾರ ಅಥವಾ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಯಾವ ತರ ನೋಡ್ತಾ ಇದೆ? ನೋಡಿ, ಅದು ಯಾಕೆ ಹೋಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನನಗಿಲ್ಲ. ಆದರೆ ಇದು ಕೂಡ ಒಂದು ಇರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ಪ್ರಕಾರ ಅದೆಲ್ಲ ಯಾವುದು ಚರ್ಚೆಗಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಹೋಗ್ಲಿ, ಅವರು ವಿರೋಧ ಪಕ್ಷದ ನಾಯಕರು, ಅವರು ಸ್ವಾತಂತ್ರ್ಯ ಇದೆ ಹೋಗ್ಲಿಕ್ಕೆ. ಎಲ್ಲ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರು ಎಲ್ಲಾನು ಹೋಗ್ಬೋದು, ಯಾರು ಹೋಗ್ತಾರೆ. ಆದರೆ ರಾಜಕೀಯ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು. ಹೋಗಿ ಸಂತಾಪ ತಿಳಿಸಿ, ಯಾಕಾಯಿತು ಏನಾಯಿತು ಅವರಿಂದನೂ ಕೇಳಲಿ. ಆದರೆ ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ತಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಕಳಕಳಿ ಇದೆಯಾ? ಇಷ್ಟು ದಿನ ಆದಮೇಲೆ ಯಾಕೆ ಹೋಗ್ತಾ ಇದ್ದಾರೆ? ಅವಾಗೇ ಹೋಗ್ಬೋದಾಗಿತ್ತಲ್ಲ. ಸರಿ ಬಿಡಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಅವರಿದ್ದಾರೆ, ಅವ್ರು ಮಾಡಲಿ. ಎನ್ಐಎಗೆ ಸುಭಾಷ್ ಶೆಟ್ಟಿ ಪ್ರಕರಣವನ್ನು ಕೊಟ್ಟಿದೆ ಸರ್. ಬಟ್ ಇದೇ ಥರದ ಮಾದರಿಯಲ್ಲಿ ಆದಂತಹ ಹತ್ಯೆಗಳ ವಿಚಾರದಲ್ಲಿ ಎನ್ಐಎ ಮಧ್ಯಪ್ರವೇಶ ಮಾಡ್ತಾರೆ. ನೋಡಿ, ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಸಾಕಷ್ಟು ಉದಾಹರಣೆಗಳಿದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ರೀತಿ BJPಯವರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅಂತ. ಶಿವಮೊಗ್ಗ ಪ್ರಕರಣ ಆಯಿತು, ನಿಮ್ಮ ನೆಟ್ಟೂರು ಪ್ರಕರಣ ಆಯಿತು, ಅವನ ಪಾಪ ಇನ್ನೊಬ್ಬ ಹುಡುಗ ಇದ್ನಲ್ಲ ಪರೇಶ್ ಮೇಸ್ತಾ, ಅವ್ರ ಹೆಸರು ಮೇಲೆ ಆಯಿತು. ಇದೇ ಶೋಭಾ ಕರಂದ್ಲಾಜೆಯವರು, ಇದೇ ಕರಾವಳಿ ಶಾಸಕರು, ಇದೇ ಹುಬ್ಳಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಮಾಡಿದ ನಿಜನಾ ಇಲ್ಲ ಹೇಳಿ? ಇವಾಗಲೂ ಮಾಡ್ತಾ ಇದ್ದಾರೆ. ತನಿಖೆಗೆ ನಾವೇನು ಮಾಡಿಸಲ್ಲ ಅಂತ ಹೇಳಿದ್ದೀವ, ನಡೀತಾ ಇದೆ. ಆದರೆ ಇದು ಈ ಕೋಮದ ವಿಷ ಬೀಜವನ್ನು ಬಿತ್ತಾ ಇರೋದು ಯಾರು? BJPಯವ್ರದ್ದು ಇದೇ ಕೆಲಸ ಅಲ್ಲ. ಅವ್ರ ರಾಜಕೀಯನೇ ಇಷ್ಟು ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ನಮಗೆ ಅಲ್ಲಿ ಪ್ರವಾಸೋದ್ಯಮಗೆ ನಾವು ಉತ್ತೇಜನ ನೀಡಬೇಕು ಅಂತ ಯಾವತ್ತಾನ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಬಗ್ಗೆ ಮಾತಾಡಿದಾರ ಹೇಳಿ? ಇವರೆಲ್ಲ ಸಂಸದರು ಮತ್ತು ಶಾಸಕರಲ್ಲಿನವರು BJPಯವರು ಬರೇ ಜಾತಿ ಧರ್ಮ, ಅವ್ರ ಕೈಲಿ ತ್ರಿಶೂಲ ಕೊಡಿ, ಇವ್ರ ಕೈಲಿ ಕೇಸರಿ ಶಾಲ ಹಾಕ್ಸ್ಕೊಳ್ಳಿ, ಗೋ ರಕ್ಷಣೆ ಮಾಡ್ರಿ, ಧರ್ಮ ರಕ್ಷಣೆ ಮಾಡ್ರಿ, ಅಷ್ಟೇ. ಇವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರಿನ್ನಲ್ಲಿ ಓದಬೇಕು, ಬಿಸ್ನೆಸ್ ಮಾಡಬೇಕು. ಬಡವ್ರ ಮಕ್ಕಳು ಮಾತ್ರ ಇಲ್ಲಿ ಬೀದಿಗಿರ್ಬೇಕು, ಧರ್ಮ ರಕ್ಷಣೆ ಗೋ ರಕ್ಷಣೆಗೋಸ್ಕರ. ಇದು NIA ಇದು ಕೂಡ ಅದೇ ಮಾಡಿದೆ, ರಾಜಕೀಯನೇ ಮಾಡ್ತಾ ಇರೋದು ಇದು. ಆಬ್ವಿಯಸ್ಲಿ ಅವ್ರು ಪತ್ರ ಬರೆದಿದ್ದಾರೆ. ಈಗ ಶೋಭಾ ಕರಂದ್ಲಾಜೆ ಅವ್ರ ಪತ್ರ ಬರೆದಿದ್ದಾರೆ, ಕೆಲವು ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಅವ್ರಿಗೂ ಬೇಕಲ್ಲ ಎಂಟ್ರಿ. ಇದು ನೋಡಿ, ಅದು ಎಷ್ಟು ಕಾಯಿಸ್ಕೊಂಡಿರ್ತಾರೆ ಅಷ್ಟೇ ಅವ್ರಿಗೆ ಲಾಭ ಅಂದ್ಬಿಟ್ಟು, ರಾಜಕೀಯ ಲಾಭ ಅಂದ್ಬಿಟ್ಟು ಮಾಡ್ತಾ ಇರೋದು ಇದು. ಈಗ ಇದೇ ಪರೇಶ್ ಮೆಸ್ತಾ ಕೇಸ್ನಲ್ಲಿ CBI ಕೊಡಿ ಅಂತ ಹೇಳಿದ್ರು. ನಮ್ಮ ಫೋರೆನ್ಸಿಕ್ ರಿಪೋರ್ಟು, ಸ್ಟೇಟ್ ಫೋರೆನ್ಸಿಕ್ ರಿಪೋರ್ಟು, ಸ್ಟೇಟ್ ತನಿಖೆ ತಪ್ಪಿದೆ, ಸುಳ್ಳಿದೆ ಅಂತ ಹೇಳ್ಬಿಟ್ಟು CBIಗೆ ವಹಿಸಿದ್ರು. CBI ಅವ್ರೇನು ರಿಪೋರ್ಟ್ ಕೊಟ್ಟರು? ರಾಜ್ಯ ಸರ್ಕಾರ ಮಾಡಿರುವ ತನಿಖೆ 100% ಕರೆಕ್ಟ್ ಇದೆ, ಇದು ಆಕಸ್ಮಿಕ ಸಾವು, ಇದು ಕೊಲೆ ಅಲ್ಲ ಅಂತ ತಾನೇ ಕೊಟ್ಟಿದ್ದು. ಅವಾಗ ರಾಜೀನಾಮೆ ಕೊಟ್ಟರು ಶೋಭಾ ಕರಂದ್ಲಾಜೆ ಅವರು ಮತ್ತು ಟೀಮು. ಇವ್ರದ್ದು ಇದೇ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವ್ರದ್ದೆಲ್ಲ ಅಚೀವ್ಮೆಂಟ್ಸ್ ಏನಿದೆ ಹೇಳಿ? ಈಗ ನನಗೆ ಕೇಳಿ RDPR ಸಚಿವನಾಗಿ ನಾನೇನು ಮಾಡಿದ್ದೀನಿ ಅಂತ ತಾನೇ ನಾವು ಹೇಳೋದು ಯಾವಾಗಲೂ. ನಾವು ಹೌದಪ್ಪ ಕಲ್ಯಾಣ ಪಥ ಮಾಡ್ತಾ ಇದ್ದೀವಿ, ಪ್ರಗತಿ ಪಥ ಮಾಡ್ತಾ ಇದ್ದೀವಿ, ನಾವು ಈ ಸ್ವತ್ತನ್ನು ರಿಫಾರ್ಮ್ಸ್ ತರ್ತಾ ಇದ್ದೀವಿ, IT ಮಿನಿಸ್ಟ್ರಿನಲ್ಲಿ ನಾವು ನವೋದ್ಯಮಕ್ಕೆ ಉತ್ತೇಜನ ಕೊಡ್ತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ, ಅದೆಲ್ಲ ಹೇಳ್ತೀವಿ ನಾವು. ಇವರೆಲ್ಲ ನಮ್ಮ BJP ಸಂಸದರು ಒಂದ್ಸರಿಯಾನ ಮಾತಾಡೋದು ಕೇಳಿದ್ದೀರಾ? ಅವ್ರದ್ದು ಅಚೀವ್ಮೆಂಟ್ ಏನಂದರೆ, ತಿಂಗಳಿಗೊಮ್ಮೆ ರೇಡಿಯೋ ಮುಂದೆ ಕೂತ್ಕೊಂಡು ಮೋದಿಯವರ ಮನ್ ಕಿ ಬಾತ್ ಕೇಳೋದು, ಮೋದಿಯವರ ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಅದನ್ನು ರೀಟ್ವೀಟ್ ಮಾಡೋದು, ಫೇಸ್ಬುಕ್ನಲ್ಲಿ ಹಂಚ್ಕೊಳ್ಳೋದು, ವಿಶ್ವಗುರು ವಿಶ್ವಗುರು ಅಂತ ಜಪ ಮಾಡೋದು. ಅದು ಬಿಟ್ಟು ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ? ಕರ್ನಾಟಕಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ? ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಯಾವತ್ತನ್ನ ಧ್ವನಿ ಎತ್ತಿದ್ದಾರೆ ಇವರು? ಹೋಗ್ಬಿಟ್ಟು ಅಲ್ಲಿ BJP ಇಲ್ಲಿ ಸಂಸದರಾಗಿ ಅಲ್ಲಿ ಹೋಗಿ ಮೋದಿಯವ್ರ ಚಮಚಗಳ ಥರ ವರ್ತನೆ ಮಾಡ್ತಾರೆ, ಬಂದು ಇಲ್ಲಿ ನಮ್ಗೆ ಬೇರೆ ಪಾಠ ಹೇಳೋದು ಇವರೆಲ್ಲ. ಕಾಲ್ತುಳಿತ ಪ್ರಕರಣ ರಾಜ್ಯ ಕಾಂಗ್ರೆಸ್ನ ಒಂದು ಮಹತ್ತರ ಬೆಳವಣಿಗೆ ಆಗ್ಬೋದು ಮತ್ತು ರಾಜಕೀಯ ತಲೆದಂಡ ಆಗ್ಬೋದು ಅನ್ನೋ ಚರ್ಚೆ. ನೋಡಿ, ನಾನು ಹೇಳ್ದಂಗೆ ತನಿಖೆ ರಿಪೋರ್ಟ್ ಬರಲಿ. ಇವರೇ ಭಾಳ ಸ್ಪಷ್ಟವಾಗಿ ವರಿಷ್ಠರು ಹೇಳಿದ್ದಾರೆ, ಇದರಲ್ಲಿ ಯಾರದೇ ತಪ್ಪಿದ್ರು ಕೂಡ, ಲೋಪ ಇದ್ರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಬರಲಿ, ನಾವೇ ಯಾಕೆ ಕಲ್ಪನೆ ಮಾಡ್ಕೊತಾ ಇದ್ದೀವಿ? ಸರ್, ನಮ್ಮ CM ಅವರು, DCM ಅವರು ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ ಭೇಟಿಯಾಗಿಲ್ಲ ಅಂದರೆ BL ಸಂತೋಷಿಗೆ ಹೋಗಿ ಭೇಟಿ ಆಗ್ತಾರಾ?
ಕೇಶವ್ ಕೃಪಾಗೆ ಹೋಗಿ ರಿಪೋರ್ಟ್ ಸಲ್ಲಿಸ್ತಾರಾ? ಅಮಿತ್ ಶಾ ಅವರಿಗೆ ಹೋಗಿ ವರದಿ ಸಲ್ಲಿಸ್ತಾರಾ? ಇಟ್ಸ್ ಎ ಇಂಟರ್ನಲ್ ಪಾರ್ಟಿ ಮ್ಯಾಟರ್. ಅವರು ಈಗ ಡೆಲ್ಲಿಗೆ ಹೋದಾಗೆಲ್ಲ ದಿಢೀರ್ ಭೇಟಿ, ಖರ್ಗೆ ಅವ್ರಿಗೆ ಭೇಟಿ ಆದರು. ಖರ್ಗೆ ಅವರಿಗೆ ಭೇಟಿ ಆಗಬೇಕಲ್ಲ, ಈಸ್ ಅವರ್ ಪ್ರೆಸಿಡೆಂಟ್. ಈಗ ನಾಳೆ ನಾನು ಭೇಟಿ ಆದ್ರೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಭೇಟಿ, ಅದೇಂತ ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಅವ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ಯಾರಿಗೆ ಭೇಟಿ ಆಗಬೇಕು? ಖಂಡಿತ. ಸೊ ನಾನು ಅದಕ್ಕೆ ಹೇಳದ್ನಲ್ಲ ಸರ್, ಈಗ ಇದನ್ನೂ ಒಂದು ವಿಷಯ ಇರಬಹುದು. ಈಗ ಅಧ್ಯಕ್ಷರಿಗೆ ಮತ್ತೆ CM ಅವರಿಗೆ ಕರೆದಿದ್ದಾರೆ, ಅಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗ್ಬಹುದು. ಅದು ಖಾಸಗಿಯಾಗಿ ಆಗ್ತದೆ. ಆಮೇಲೆ ಎಷ್ಟು ಹೇಳಬೇಕು ಅವ್ರು ಬಂದು ತಮ್ಮ ಮುಂದೆ ಹೇಳ್ತಾರೆ. ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ಗೆ ಒಂದು ರೀತಿ ಕರ್ನಾಟಕ ಮಾಡೆಲ್ಲಾಗಿತ್ತು, ಮಾಡೆಲ್ಗೆ ಒಂದು ರೀತಿ ಕಳಂಕ ಆಯ್ತಾ? ನೋಡಿ, ನಾನು ಅವತ್ತು ಕೂಡ ಹೇಳಿದ್ದೀನಿ, ಸರ್ಕಾರ ಇರ್ಬೋದು, KSA ಇರ್ಬೋದು, RCB ಇರ್ಬೋದು, BCCI ಇರ್ಬೋದು, ಅಥವಾ ನಮ್ಮ RCB ಫ್ಯಾನ್ಗಳಿರ್ಬೋದು, ಅವತ್ತಿನ ದಿನ ನಾವೆಲ್ಲರೂ ಇನ್ನೂ ಸ್ವಲ್ಪ ಜಾಗೃತಿ ವಹಿಸ್ಕೋಬೇಕಾಗಿತ್ತು ಅಂತ ನಾನು ವೈಯಕ್ತಿಕವಾಗಿ ಅವತ್ತೇ ಹೇಳಿದ್ದೀನಿ. ಎಲ್ಲರ ಜವಾಬ್ದಾರಿ ಕೂಡ ಹೌದು. ನಾವು ಬರೀ 10,000 ಜನ ನಾವು ಪೊಲೀಸ್ ಫೋರ್ಸ್ ಹಾಕಿದ ತಕ್ಷಣ 3 ಲಕ್ಷ ಜನ ಕಂಟ್ರೋಲ್ ಆಗ್ತಾರಂತಲ್ಲ, ನಾವು ನಿಯಂತ್ರಣ ಮಾಡ್ಕೋಬೇಕಾಗಿತ್ತು. BCCI ಅಥವಾ ನಿಮ್ಮ RCB ಅವರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗಿತ್ತು. ನಾವು ಕೂಡ ಜವಾಬ್ದಾರಿಯಿಂದ ಇರಬೇಕಾಗಿತ್ತು. 9-10 ಲಕ್ಷ ಜನ ಒಂದೇ ದಿನದಲ್ಲಿ ಮೆಟ್ರೋನಲ್ಲಿ ಬರ್ತಾರೆ ಅಂದರೆ ಯಾವತ್ತ ಇತಿಹಾಸದಲ್ಲಿ ಕೇಳಿದ್ದೀರಾ ತಾವು ಹೇಳಿ? ಮೆಟ್ರೋ ಇತಿಹಾಸದಲ್ಲಿ 3 ಲಕ್ಷ 4 ಲಕ್ಷ ಜನ ದಿಢೀರ್ನೆ ಬಂದ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ಯುವಕರು ನೋಡಿದ್ರೆ ನಿಜವಾಗ್ಲೂ ಸಂಕಟ ಆಗುತ್ತೆ. ಸೊ ಇದೆಲ್ಲ ನಾವು ಎಲ್ಲರೂ ನಮ್ಮ ಸ್ಥಾನದಲ್ಲಿದ್ದು ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರೆ ಏನಾದರೂ ಸರಿಪಡಿಸ್ಬೋದಾಗಿತ್ತು ಅಂತ ಹೈಂಡ್ಸೈಟ್ನಲ್ಲಿ ಅನಿಸುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.